ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಸುರಿದಿದೆ. 2 ದಶಕಗಳಲ್ಲಿ ದಾಖಲೆಯ ಆಲಿಕಲ್ಲು ಮಳೆಯಾಗಿರೋದು. ರಸ್ತೆಯ ತುಂಬೆಲ್ಲ ರಾಶಿ ಆಲಿಕಲ್ಲು ಬಿದ್ದಿದೆ. ಮಳೆಯ ನಂತರ ಎಲ್ಲೆಂದರಲ್ಲಿ ಆಲಿಕಲ್ಲನ್ನು ಕಂಡು ಜನತೆ ಸಂತಸಗೊಂಡಿದ್ದಾರೆ. ಕಳೆದ 2 ದಶಕದಲ್ಲಿ ಇದು ದಾಖಲೆಯ ಪ್ರಮಾಣದಲ್ಲಿ ಮಳೆ ಆಗಿರೋದು, ಅದರಲ್ಲೂ ಆಲಿಕಲ್ಲು ಮಳೆ ಆಗಿರೋದು. ಸಹಜವಾಗಿ ಸಂದರ್ಭದಲ್ಲಿ ಜನ ಅದನ್ನು ನೋಡಿ ಖುಷಿ ಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗಿದೆ. ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಸುರಿದಿರೋದು. ರಸ್ತೆಯ ತುಂಬೆಲ್ಲ ರಾಶಿ ಆಲಿಕಲ್ಲು ಬಿದ್ದಿದೆ. ಆಮೇಲೆ ಮಳೆ ನಂತರ ಎಲ್ಲೆಂದರಲ್ಲಿ ಆಲಿಕಲ್ಲನ್ನು ಬಿದ್ದಿರೋದನ್ನು ನೋಡಿ ಜನ ಒಂದು ರೀತಿ ಖುಷಿಯಾಗಿದ್ದಾರೆ. ಯಾಕಂದರೆ ಭಾಳಷ್ಟು ಜನ ಈ ಥರದ ಮಳೆ ನೋಡಿರೋದಿಲ್ಲ. ಹಾಗಾಗಿ ಆಲಿಕಲ್ಲು ಮಳೆಯಾದಂಥ ಸಂದರ್ಭದಲ್ಲಿ ಜನ ಭಾಳ ಸಂತಸಗೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಮಳೆ ನಿಂತಾದ್ಮೇಲೆ ಎಲ್ಲ ಕಡೆ ಬಿದ್ದಿರೋದು ಆಲಿಕಲ್ಲನ್ನು ಕಂಡು ಜನ ಒಂದು ರೀತಿ ಸಂತಸಗೊಂಡಿದ್ದಾರೆ. ಒಳಗೆ ಮಠದಾಗ ಹೋಗ್ಯಾವ ಈ ನಮ್ಮನಿ ಆಣೆಕಲ್ಲ 5:30 6 ಗಂಟೆ ಆಯ್ತು. 2-3 ತಾಸು ಮಳಿ ಹೊಡ್ತಂದ್ರ ಬಿರಿಯಾನಿಕಲ್ಲ. ನೋಡಿ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆಲಿಕಲ್ಲು ಸಹಿತ ಮಳೆ ಆಗಿರೋದು. ಹಾಗೆ ಹಾವೇರಿ, ಹುಬ್ಬಳ್ಳಿ ಹೀಗೆ ಎಲ್ಲ ಭಾಗದಲ್ಲೂ ಕೂಡ ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಸುರಿದಿದೆ. ಇದು 2 ದಶಕಗಳಲ್ಲೇ ದಾಖಲೆಯ ಆಲಿಕಲ್ಲು ಮಳೆ. ಯಾಕಂದರೆ ರಸ್ತೆ ತುಂಬೆಲ್ಲ ಹೆಂಗೆ ಬಿದ್ದಿದೆ ನೋಡಿ. ಮಳೆ ಆದ ನಂತರದಲ್ಲಿ ಇದು ಭಾಳ ರೇರ್. ಅಂದರೆ ಮಳೆ ಸಾಮಾನ್ಯವಾಗಿ ಮಳೆ ನೋಡಿರ್ತೀವಿ, ಬಟ್ ಕೆಲವರು ಅದನ್ನು ಆನೆಕಲ್ಲು ಅಂತಾರೆ, ಕೆಲವರು ಆಲಿಕಲ್ಲು ಅಂತಾರೆ. ಆ ಥರದ ಮಳೆ ಏನಾಗಿದೆ, ಒಂದು ಕಡೆ ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ, ಮತ್ತೊಂದು ಕಡೆ ಮಳೆ ಬಿದ್ದ ನಂತರದಲ್ಲಿ ಈ ಥರದೊಂದು ದೃಶ್ಯ ನೋಡಿ ಸಹಜವಾಗಿ ಜನರಲ್ಲಿ ಒಂದು ರೀತಿ ಖುಷಿ ಕೂಡ ಉಂಟು ಮಾಡಿದೆ. ಒಂಥರ ಎಕ್ಸೈಟ್ಮೆಂಟ್ ಅವರಿಗೆ ಈ ಥರದ್ದೆಲ್ಲ ನೋಡಿ. ಅದರಲ್ಲೂ ಪುಟ್ಟ ಮಕ್ಕಳುಗಳು ಇದನ್ನೆಲ್ಲ ನೋಡಿದ್ರೆ ಒಂಥರ ಈ ಥರನೂ ಮಳೆ ಆಗುತ್ತಾ ಅಂತೇಳಿ ಅವರಿಗೆ ಅನ್ಸೋದು ಸಹಜ. ಅದೇ ರೀತಿಯಾಗಿ ರಸ್ತೆಯ ತುಂಬೆಲ್ಲ ಬಿದ್ದಿರುವಂತಹ ಈ ರಾಶಿ ಆಲಿಕಲ್ಲನ್ನು ಕಂಡು ಆ ಭಾಗದ ಜನ ಒಂದು ರೀತಿ ಸಂತಸಗೊಂಡಿದ್ದಾರೆ. ನೋಡಿಲ್ಲಿ ಒಳಗೆ ಮಠದಾಗ ಹೋಗ್ಯಾವ ಬಮ್ಮಿ ಕಟ್ಟಿರಿ ನೋಡಿ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇದು ಜಮ್ಮು ಕಾಶ್ಮೀರದ ದೃಶ್ಯ ಅಲ್ಲ, ಬದಲಿಗೆ ನಮ್ಮ ರಾಜ್ಯದ ದೃಶ್ಯ. ಸಹಜವಾಗಿ ಈ ಥರದೊಂದು ದೃಶ್ಯ ನೋಡಿದಾಗ ನಮ್ಗೆ ಅನ್ಸೋದು ನಾವೆಲ್ಲೋ ಜಮ್ಮು ಕಾಶ್ಮೀರದಲ್ಲಿ ಇದ್ದೀವಿ. ಯಾಕಂತಂದರೆ ಅಲ್ಲಿ ಯಾವಾಗಲೂ ಹಿಮದಿಂದ ಕೂಡಿರುತ್ತೆ. ಅಲ್ಲಿ ಒಂದು ರೀತಿ ಮಂಜು ಹೇಗಿರುತ್ತೆ ಅದೇ ರೀತಿಯಾದಂಥ ಸಂದರ್ಭ. ಮಳೆ ಬಿದ್ದಂಥ ಸಂದರ್ಭದಲ್ಲಿ ಈ ಥರದ ದೃಶ್ಯಗಳು ಕಂಡು ಬಂದಿರೋದು. ಸಹಜವಾಗಿ ಈ ಥರದ ದೃಶ್ಯಗಳನ್ನು ನೋಡಿದಾಗ ನಾವೆಲ್ಲೋ ಜಮ್ಮು ಕಾಶ್ಮೀರದಲ್ಲೋ ಅಥವಾ ಬೇರೆ ಎಲ್ಲೋ ಔಟ್ ಆಫ್ ಕಂಟ್ರಿಲಿ ಇದೀವೋ ಅನ್ನುವಂಥ ಫೀಲ್ ಬರುತ್ತೆ. ಬಟ್ ಬದಲಿಗೆ ಇದು ಬೇರೆ ಭಾಗದ ದೃಶ್ಯಗಳಲ್ಲ, ನಮ್ಮ ರಾಜ್ಯದಲ್ಲಿ ಸುರಿದಿರುವಂತಹ ಆಲಿಕಲ್ಲು ಮಳೆ. ಹಾಗಾಗಿ 2 ದಶಕಗಳಲ್ಲೇ ದಾಖಲೆಯ ಆಲಿಕಲ್ಲು ಮಳೆ ಆಗಿರೋದು. ಕೇವಲ ಒಂದೇ ಕಡೆ ಅಂತಲ್ಲ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಧಾರವಾಡ, ಹುಬ್ಬಳ್ಳಿ, ಹಾವೇರಿ ಹೀಗೆ ಎಲ್ಲ ಭಾಗದಲ್ಲೂ ಕೂಡ ಧಾರಾಕಾರ ಮಳೆ ಸುರಿದಿದೆ. ಅದು ಆಲಿಕಲ್ಲು ಮಳೆ ಸುರಿದಿರೋದು. ಸಹಜವಾಗಿ ಈ ಥರದ ದೃಶ್ಯ ನೋಡಿದಂಥ ಸಂದರ್ಭದಲ್ಲಿ ಜನ ಕೂಡ ಒಂದು ರೀತಿ ಎಕ್ಸೈಟ್ ಆಗಿದ್ರು, ಜೊತೆಗೆ ಖುಷಿ ಕೂಡ ಪಟ್ಟಿದ್ದಾರೆ. ನೋಡಿ, ನೀವು 2 ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದು ರಸ್ತೆ ತುಂಬೆಲ್ಲ ಹೇಗೆ ಬಿದ್ದಿದೆ ಅಂತೇಳಿ, ಮತ್ತೊಂದು ಕಂಪ್ಲೀಟಾಗಿ ನೀವು ಈ ಹಿಮಾಚಲ್ ಪ್ರದೇಶ ಆ ಸೈಡೆಲ್ಲ ಹೋದಾಗ ಈ ಥರದ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತೆ. ಮಳೆ ಬಿದ್ದ ನಂತರದಲ್ಲಿ ಎಕ್ಸಾಕ್ಟ್ ಅದೇ ಥರದ ಚಿತ್ರಣ ಕಂಡು ಬಂದಿರೋದು.
ಒಂದು ಕಡೆ ಹುಬ್ಬಳ್ಳಿಯ ದೃಶ್ಯ ನೋಡ್ತಾ ಇದ್ದೀವಿ, ಮತ್ತೊಂದು ಕಡೆ ನಟಿ ರಮ್ಯಾ ಅವರು ಟ್ವೀಟ್ ಮಾಡಿರುವಂತಹ ವಿಡಿಯೋ ನೀವೇನು ನೋಡ್ತಾ ಇದ್ದೀರಿ. ಸ್ಟೇಟ್ ಜಮ್ಮು ಕಾಶ್ಮೀರದ ರೀತಿಯಂತೆಯೇ ಕಲಘಟಕಿ ಕಂಡು ಬರ್ತಾ ಇರೋದು. ಒಂದು ಕಡೆ ಹುಬ್ಬಳ್ಳಿಯ ದೃಶ್ಯ, ಮತ್ತೊಂದು ಕಲಘಟಕಿಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯದ ಹಲವು ಕಡೆ ಇದೇ ರೀತಿಯಾಗಿ ಆಲಿಕಲ್ಲು ಮಳೆ ಸುರಿದಿದೆ. ಬೊಮ್ಮಿಗಟ್ಟಿ ರೀ. ನನ್ನ ಗಾಡಿ ಒಂದು